ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಜೀವನದಲ್ಲಿ ಎರಡಿರ್ತವೆ, ಒಂದು ಸಂಪರ್ಕ, ಇನ್ನೊಂದು ಸಂಬಂಧ. ಕೃಷ್ಣ ಕಾಲಿಂಗ್ ಜೊತೆ ನಂದು ಸಂಪರ್ಕ ಮಾತ್ರ ಇತ್ತು. ಮೇಡಮ್ ಅದನ್ನ ಶಬ್ದದಲ್ಲಿ ಯೂಸ್ ಮಾಡಿದ್ರು. ಸರ್ ಜೊತೆ ಭಾಳ ಸಣ್ಣ ಸಂಪರ್ಕ ಸರ್ ಜೊತೆ ಅಂತ ಹೇಳಿ. ಈಗ ನಾ ಇಲ್ಲಿ ಬಂದಮೇಲೆ ಅದು ಸಂಪರ್ಕ ಸಂಬಂಧವಾಗಿ ಡೆವಲಪ್ ಆಗುತ್ತೆ. ದಟ್ಸ್ ಆಲ್. Okay, so over a period of time, don't expect that to happen suddenly. Okay, though both of us are open, it takes its own time. ಸಂಬಂಧ ಬೆಳಿಬೇಕಂದ್ರೆ ಬೆಳೆಸ್ತಾನೆ ಅವನು. ಇಲ್ಲ ಅಂದರೆ ದಿಸ್ ಕ್ಯಾನ್ ಬಿ ಅವರ್ ಫಸ್ಟ್ ಮೀಟಿಂಗ್, ದಿಸ್ ಕ್ಯಾನ್ ಬಿ ಅವರ್ ಲಾಸ್ಟ್ ಮೀಟಿಂಗ್. ಹೌದಾ? ಯಾಕೆ? ನಾನರ ಈ ಜಗತ್ತಿನಿಂದ ಹೋಗ್ಬೋದು, ನೀನರ ಹೋಗ್ಬೋದು. ಯಾರು ಪಾಳೆ ಬರ್ತಿದ್ದು ಗೊತ್ತಿಲ್ಲ. ಗೊತ್ತಾಯ್ತಾ? ಹೋದ್ರೂ ಯಾರಿಗೂ ಏನು ಚೇಂಜ್ ಆಗೋದಿಲ್ಲ ಈ ಜಗತ್ತಿನಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈಗ ನಾ ಇಲ್ಲೇ ಸತ್ಯ ಅಂತ ತಿಳ್ಕೊಳ್ಳಿ, ಏನಾಗ್ತೈತ್ರಿ ಮೇಡಮ್? ಅವ್ರು ಏನಂತಾರೆ, ಯಾವುದೋ ಲಾಸ್ಟ್ ಪಾಯಿಂಟ್ ಒಂದು ಹೇಳ್ಸಕ್ಕೆ ಅಲ್ಲಿ ಯಾರೊಬ್ರು ಹೆಲ್ತ್ ಎಕ್ಸ್ಪರ್ಟ್ ಇದ್ರ ಅಂತೇಳಿ. ಹೆಲ್ತ್ ಎಕ್ಸ್ಪರ್ಟ್ ಇಲ್ಲ ರೀ, ಅದಕ್ಕೆ ಅವ್ರ ವೇಟ್ ಇದ್ದವರು ಚಲೋ ಮಾತಾಡ್ತಾರೆ ಕರೆ, ಬಟ್ ಬಾಡಿ ನೋಡ್ರಿ. ಅದು ಕೋಕಿಲಾ ಮೇಡಮ್ಗೆ ಏನಾಗುತ್ತೆ? ಸಾಯೋದ್ ಸತ್ತ ಇಲ್ಲೇ ಸಾಯ್ಬೇಕಾದ್ರೆ. ಯಾಕಂದ್ರೆ ಬಾಡಿನ ಧಾರವಾಡ ಮಟ್ಟ ಕಳಿಸ್ಬೇಕಲ್ಲ, ಆ ಟೆನ್ಷನ್ನು. ಸಿ, ಎಲ್ಲರೂ ತಮ್ಮ ನಾನು ಸಾಯೋದ್ರಿಂದ ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಆಗುತ್ತೆ ಅದನ್ನ ನೆನೆಸ್ಕೊಂಡು ಭಾಳ ಮಂದಿ ಬೇಜಾರು ಮಾಡ್ಕೊಳ್ತಾರೆ ಅಷ್ಟೇ. ಯಾರು ಸತ್ತವ್ರ ಸಲುವಾಗಿ ಬೇಜಾರು ಮಾಡ್ಕೊಳ್ತಾರೆ. ಗೊತ್ತಾಯ್ತಾ? ಸ್ವಲ್ಪ ಜನಕ್ಕೆ ಅನ್ಸುತ್ತೆ ಲಂಚ್ ಆದ್ಮೇಲೆ ಸತ್ತಿದ್ರೆ, ಯಾಕಂದ್ರೆ ಇಲ್ಲಿ ಹೆಣ ಇಟ್ಕೊಂಡು ಹೆಂಗೆ ಊಟ ಮಾಡೋದು, ಅದು ಅಪಶಕನ ಆಗುತ್ತೆ, ಇದಾಗುತ್ತೆ ಅಂತ. ಹೌದಾ? ಅಂಥವ್ರು ಇದ್ದಾರೆ, ರೈಟ್. ಕೆಲವೊಬ್ರು ಭಾಳ ಅಂದ್ರೆ ಬೇಜಾರು ಮಾಡ್ಕೊಂಡು ಅದಕ್ಕೆ ಸಾಯಬಾರ್ದಿತ್ತು ಅಳ್ತಿರ್ತಾರೆ. ಅವ್ರು ಯಾಕೆ ಅಳ್ತಿರ್ತಾರೆ? ಇಲ್ಲ, ಇದೇ ವಯಸ್ಸಿನ ನಮ್ಮ ಇನ್ನೊಬ್ಬರು ಸತ್ತಿದ್ರೆ ಅವ್ರು ನೆನಪಾದ್ರು. ಸರ್, ಯಾರು ನಮ್ಮ ಸಲಾಗಿ ಆಡೋದಿಲ್ಲ ಸರ್. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ಒನ್ ಲೈಫ್. ವಿ ಡೋಂಟ್ ನೋ ವೆನ್ ವಿಲ್ ವ್ಯಾನಿಶ್. ಬಿಫೋರ್ ದ್ಯಾಟ್, ಬಿ ಹ್ಯಾಪಿ, ಸ್ಪ್ರೆಡ್ ಲವ್. Okay, enjoy with everybody. Give whatever possible you give it. Don't hurt anybody. Okay. Then, as far as possible, help people. As far as possible, tell truth. Okay. ಮಸ್ತ್ ಮಜಾದಾಗ ಇಟ್ಕೊಂಡು ಹೋಗ್ಬಿಡ್ರಿ. ಅವಾಗ ಒಳ್ಳೆ ಸಂಬಂಧಗಳು ಬೆಳೀತವೆ. ಇಲ್ಲ, ಸಂಪರ್ಕನಲ್ಲಿ ಇರ್ತವೆ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗ್ತಾ ಇದೆ ಇವತ್ತು ಸಮಾಜದಲ್ಲಿ ಅಂತಂದ್ರೆ, ಯಾವುದ್ರ ಜೊತೆ ಸಂಪರ್ಕದಲ್ಲಿರಬೇಕು, ಯಾವುದ್ರ ಜೊತೆ ಸಂಬಂಧದಲ್ಲಿರಬೇಕು ನಾವು ಕಳ್ಕೊಂಡಿದ್ದೇವೆ. ಪಾಲಕರಾದವರು ನಿಮ್ಮ ವೃತ್ತಿ ಜೀವನ ಜೊತೆ ಬಹಳ ಸಂಬಂಧ ಬೆಳೆಸಿರಾ, ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದೀರಾ. Sift it. That is temporary. Today you are in that job, tomorrow you'll go there, tomorrow you'll go there, tomorrow you'll go there. But ಈ ಮಕ್ಕಳು ಸೇಮ್ ನಿಮ್ಮ ಮಕ್ಕಳು. Can you understand? ಇಲ್ಲ ಸರ್, ನಾನು 2-3 ಮನಿ ಮಾಡಿದ್ದೇನೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಕನ್ಫ್ಯೂಷನ್ ಬೇಡ್ರಿ, ಅದಕ್ಕೆ ನಾನು 3 ಮನಿ ಮಾಡೀನಿ, 3 ಮನೆ ಬೇರೆ ಬೇರೆ ಮಕ್ಕಳು ಅದಾವ. ಇವತ್ತು ಈ ವಾರ ಇರ್ತೀನಿ, ಅವತ್ತು ದಟ್ ಈಸ್ ಓಕೆ. ಹೌದಾ? ಬಟ್ ಇಲ್ಲ ಸರ್, ಅದೊಂದೇ ಮನೆ ಸರ್, ಅದೇ ಮಕ್ಕಳು, ಅದೇ ಹೆಂಡತಿ ಅಂತಂದ್ರೆ ದೆನ್ ದಟ್ ಈಸ್ ಸಂಬಂಧ ಅಲ್ಲಿ ಬೆಳೆಸ್ಬೇಕು. ನೀವು ಹೋಗಿ ಅಲ್ಲಿ ಹೊರಗಡೆ ಜಗತ್ತಿನ ಜೊತೆ ಸಂಬಂಧ ಬೆಳೆಸ್ತಾ ಇದೆಯಾ, ಇಲ್ಲಿ ಸಂಪರ್ಕ ಮಾಡ್ತಾ ಇದೆಯಾ? ಇಫ್ ಯು ಆರ್ ಇಂಟು ಹ್ಯಾಬಿಟ್ಸ್, ಏನಾದ್ರೂ ಹ್ಯಾಬಿಟ್ ಇತ್ತು, ರೈಟ್, ಆ ಹ್ಯಾಬಿಟ್ ಜೊತೆ ಸಂಬಂಧ ಬೆಳೆಸ್ಬಿಡ್ತೀರಾ. ಮಕ್ಕಳು ಮರೆ ಎಲ್ಲರ ಜೊತೆ ನೀವು ಸಂಪರ್ಕದಲ್ಲಿರ್ತೀರಾ. ದಿಸ್ ಇಸ್ ನಾಟ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವುದ್ರ ಜೊತೆ ಸಂಬಂಧ ಬೆಳೆಸ್ಬೇಕು, ಯಾವುದ್ರ ಜೊತೆ ಸಂಪರ್ಕ ಬೆಳೆಸ್ಬೇಕು. ಗೊತ್ತಾಯ್ತಾ? ಈಗ ಯಾರ್ಯಾರು ರಿಟೈರ್ ಆಗಿದ್ದೀರಲ್ಲ ಸರ್, ರಿಟೈರ್ ಆದವರು ನೀವು ವನಪ್ರಸ್ಥಾಶ್ರಮದಲ್ಲಿ ಬಂದ್ಬಿಟ್ರಿ ಈಗ. ಹೌದಾ? ವನಪ್ರಸ್ಥಾಶ್ರಮ ಅಂದ್ರೆ ಯಾವಾಗ ಬರ್ತೀರಾ ಅಂದ್ರೆ, ಯಾವಾಗ ನೀವು ನಿಮ್ಮ ಮೊಮ್ಮಗ ಇಲ್ಲ ಮೊಮ್ಮಗಳು, ಓಕೆ, ಅವ್ರ ಮುಖ ನೋಡ್ತೀರಾ, ಅದಕ್ಕೆ ಅದು ಬಹಳ ಸೆಲೆಬ್ರೇಷನ್. ಅದು ಯಾವತ್ತು ಅವ್ರ ಮುಖ ನೋಡ್ತೀರಾ, ಅದಕ್ಕೆ ಚಿನ್ನ ಒಯ್ತೀರಾ, ನೋಡುವಾಗ ಒಂದು ಸ್ವೀಟ್ ಒಯ್ತೀರಾ, ಒಂದು ಸರಿಯಾದ ನಕ್ಷತ್ರ ಗೋತ್ರ ಎಲ್ಲ ನೋಡ್ಕೊಂಡು ಹೋಗಿ ಆ ಮಗು ನೋಡ್ತೀರಾ. ಆ ಮಗು ನೋಡಿದ ದಿವಸ ನಿನ್ನ ಪ್ರಮೋಷನ್. ಯು ಎಂಟರ್ಡ್ ಇಂಟು ಗೃಹಸ್ಥಾಶ್ರಮದಿಂದ ನೀವು ವನಪ್ರಸ್ಥಾಶ್ರಮಕ್ಕೆ ಬಂದೆ ಅವತ್ತು. ಹೌದಾ? ವನಪ್ರಸ್ಥಾಶ್ರಮದ ರೂಲ್ಸ್ ಏನಪ್ಪ? ಗೃಹಸ್ಥಾಶ್ರಮದ ರೂಲ್ಸ್ ಬೇರೆ ಇದ್ದಾವೆ, ಹಂಗೆ ವನಪ್ರಸ್ಥಾಶ್ರಮದ ರೂಲ್ಸ್ ಏನು? ಓಕೆ, ಯಾವತ್ತು ನೀವು ವನಪ್ರಸ್ಥಾಶ್ರಮಕ್ಕೆ ಎಂಟರ್ ಆಗ್ತೀಯಾ ಅವತ್ತಿನಿಂದ ನೀನು ಅಡ್ವೈಸ್ ಕೊಡೋದು ಬಿಡಬೇಕು. You lost that. You can't advise. ಹೆಂಗ್ರಿ ನಮ್ಮ ಲೈಫ್ ಎಲ್ಲ ಎಕ್ಸ್ಪೀರಿಯನ್ಸ್ ಐತಿ ಹೇಳಿಲ್ಲ, ಕೇಳಿದ್ರೆ ಹೇಳು, ನಿನಾಗೆ ಹೇಳಕ್ ಹೋಗ್ಬೇಡ. ಎಸ್ಪೆಷಲಿ ನೀ ಅತ್ತಿ ಅದಿ ಅಂತ ತಿಳ್ಕೊ. ನಿಮ್ ಸಸಿ ಬಂದು ಕೇಳ್ತಾಳೆ, ಅವರ ಇವತ್ತೇನ್ ಮಾಡ್ರಿ ಅಂತ ಅಷ್ಟೇ ಕೇಳ್ತಾಳೆ. ಸ್ಟಾರ್ಟಿಂಗ್ ಏನ್ ತಿಳಿತೈತೆ ಅದು ಮಾಡುವ, ನಿಂಗೆ ಏನ್ ಚಲೋ ಮಾಡು. ಈಗ ಚಪಾತಿ ಮಾಡು, ಮಧ್ಯಾಹ್ನ ಮತ್ತೆ ಕೇಳೋಣ ಹೇಳ್ತೀನಿ.
ಅಂದ್ರೆ ಲಘುನ ಮನಿ ಒಡಿದೆ. ಮತ್ತೆ ನಿಮ್ಮ ಸಂಬಂಧಗಳನ್ನ ಉಳಿಸ್ಕೊಬೇಕಂದ್ರೆ ನೀವು ಯಾವ ಆಶ್ರಮದಲ್ಲಿದ್ದೀರಾ, ನೀವು ವನಪ್ರಸ್ಥ ಆಶ್ರಮದಿದ್ರೆ ಯು ಶುಡ್ ಸ್ಟಾಪ್ ಅಡ್ವೈಸಿಂಗ್. ಯು ಕ್ಯಾನ್ ಗಿವ್ ಓನ್ಲಿ ಒಪಿನಿಯನ್ಸ್ ಇಫ್ ಇಟ್ ಈಸ್ ಆಸ್ಕ್ಡ್ ಫಾರ್. ಕೇಳಿದ್ರೆ ಮಾತ್ರ ಒಪಿನಿಯನ್. ಮಗ ಬಂದು ಇಲ್ಲಪ್ಪ ಈಗ ಸೈಟ್ ತೊಗೊಳ್ಬೇಕಂತ ಮಾಡಿದ್ದೇನೆ, ಏನಂತೀಯ? ತಗೊಳಪ್ಪ, ನೋಡು, ನೀವು ವಿಚಾರ ಮಾಡು, ಸರಿ ಅನಿಸಿದ್ರೆ ತಗೋ. ಓಕೆ, ಏನು ನೋಡು, ಬೆಲೆಗಳನ್ನೆಲ್ಲ ನೋಡ್ಕೊಂಡು ತಗೋ. ಓಕೆ, ನಿನಗೇನು ಅನಿಸುತ್ತೆ ನೋಡು. ಬೇಡ ಗಪ್ಪುದ್ರೆ ನಾ ಹೇಳ್ತೇನಂತೆ, ಆಮೇಲೆ ತಗೋ ಅಂತೆ, ದೆನ್ ಯು ಆರ್ ಡನ್. ನಿನ್ನ ಪ್ರೋಗ್ರೆಸ್ ಸ್ಟಾಪ್ ಆಯಿತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ವಿಡ್ರಾಲ್ ಏನಿದೆಯಲ್ಲ, ವಿಡ್ರಾಲ್ನೇ ಭಾಳ ಇಂಪಾರ್ಟೆಂಟ್. ಆಗೋದಿಲ್ಲ, ಅದು ಅಟ್ಯಾಚ್ಮೆಂಟ್ ಇದೆ ಅಲ್ಲಿ. ಎಷ್ಟೋ ಮಕ್ಕಳು ಇವತ್ತು ವಯಸ್ಸಾದ್ಮೇಲೆ, ಮದುವೆ ಆದ್ಮೇಲೂ ಹಾಳಾಗ್ತಾ ಇದ್ದಾರೆ. ಯಾಕಂದ್ರೆ ಪಾಲಕರ ಸಲುವಾಗಿ ಹಾಳಾಗ್ತಾ ಇದ್ದಾರೆ. ನಮ್ಮ ಹುಡುಗ ತಿಳಿಂಗಿಲ್ರಿ, ಅವ ಮದುವೆ ಮಾಡೋಕರೆ ಅವ್ನು ತಿಳಿಂಗಿಲ್ಲ. ಅವ ಯಾರ್ದಾರ ಮಾತು ಕೇಳಿ ಏನಾರ ಮಾಡ್ಬಿಡ್ತಾನವ. ಅದಕ್ಕೆ ಅವ್ನು ನಾನು ಫುಲ್ ಕಂಟ್ರೋಲ್ನಾಗ ಇಟ್ಕೊಂಡೆ. ಕಂಟ್ರೋಲ್ನಾಗ ಇಟ್ಕೊಳ್ಳೋದು ಪಾಲಕರಲ್ಲೆಲ್ಲ, ಕನೆಕ್ಟ್ನಾಗ ಇರ್ಬೇಕು. ಗಿವ್ ದಮ್ ಫ್ರೀಡಮ್. ಯು ಹ್ಯಾವ್ ಗಿವನ್ ದಮ್. ಅವ್ರು ರೆಕ್ಕೆ ಕೊಟ್ಟವ್ರು ನೀವೇ ಅಲ್ಲ. ಹಾರ್ಲಿಕ್ಕೆ ಬಿಡೋದಿಲ್ಲ ಅಂದ್ರೆ ಕೆಳಗೆ ಕಟ್ಟಿ ಹಾಕಿದ್ರೆ ಹಾಲಿ ಅವನು ತಪ್ಪು ಮಾಡಲಿ, ಏನೋ ಮಾಡಲಿ, ಏನು ಮಾಡ್ಕೊಂಡು ಅವ್ನ ಜೀವನ ಅದು ಮುಗಿದೋಯ್ತು. ಹೌದಾ? ಮಗು ಆಗಿದೆ, ಇನ್ನೂ ಅವ್ನು ಬುದ್ಧಿ ಬಂದಿಲ್ಲ ಅಂದ್ರೆ ನಿಂದೇ ಪ್ರಾಬ್ಲಮ್, ನಿನ್ನ DNA ಪ್ರಾಬ್ಲಮ್. ಗೊತ್ತಾಯ್ತಾ? ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಈ ಆಶ್ರಮ ಪದ್ಧತಿಯನ್ನು ಅರ್ಥ ಮಾಡ್ಕೊಳ್ತೇವೆ, ಅವಾಗ ಮಾತ್ರ ಇದು ನಾವು ಗೃಹಸ್ಥರು ನಾವೇನ್ ಮಾಡ್ಬೇಕು? ನನ್ನ ಕೆಲಸ ಏನು, ಸನ್ಯಾಸಿಗಳನ್ನ ನೋಡ್ಕೊಳ್ಬೇಕು. ಯಾಕಂದ್ರೆ ಅವ್ರು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿರ್ತಾರೆ. ಅದಕ್ಕೆ ದಾನ ಧರ್ಮ ಎಲ್ಲ ಮಾಡಬೇಕು. ಆಮೇಲೆ ಬ್ರಹ್ಮಚಾರಿಗಳು, ನನ್ನ ಮಕ್ಕಳನ್ನ ನಾನು ನೋಡ್ಕೊಳ್ಬೇಕು, ಇದು ನನ್ನ ಧರ್ಮ. ವನಪ್ರಸ್ಥಾಶ್ರಮದಲ್ಲಿರೋ ನನ್ನ ತಂದೆ ತಾಯಿನ ನೋಡ್ಕೊಳ್ಬೇಕು, ಇದು ನನ್ನ ಧರ್ಮ. ಗೊತ್ತಾಯ್ತಾ? ಒಂದ್ ವೇಳೆ ನನ್ನ ಹೆಂಡತಿಯ ಸೈಡು ಯಾರು ಇಲ್ಲಪ್ಪ, ಅವ್ರಿಗೆ ಹುಡುಗರು ಯಾರು ಇಲ್ಲ, ನಾನೇ ನೋಡ್ಕೊಳ್ಬೇಕು, ಅವ್ರನ್ನೂ ನೋಡ್ಕೊಳ್ಬೇಕು, ಅವಳಿಗೆ ನೋಡ್ಲಿಕ್ಕೆ ಅವಕಾಶ ಕೊಡ್ಬೇಕು, ನೋಡ್ಕೊಳ್ಬೇಕು. ಗಂಡ ಹೆಂಡತಿ ನೋಡ್ಕೊಳ್ಬೇಕು. ಇದನ್ನೆಲ್ಲ ಯಾವಾಗ ಸೊಸೆಗೆ ನನ್ನ ಗಂಡನ ಧರ್ಮ, ಗೃಹಸ್ಥಾಶ್ರಮ ಧರ್ಮ, ಅವರ ಅಪ್ಪ ಅವನ್ನ ನೋಡ್ಕೊಂಡಾಗನೇ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನಾ ಸಪೋರ್ಟ್ ಸಿಸ್ಟಮ್ ಆಗಿ ಇರಬೇಕು ಅಂತ ಸೊಸೆ ಗೊತ್ತಾಗುತ್ತೆ. ಅತ್ತೆಗೆ ಓಕೆ, ನಾನು ವನಪ್ರಸ್ಥಾಶ್ರಮದಲ್ಲಿ ಬಂದಾಯ್ತು, ಇನ್ಮೇಲೆ ನನ್ನ ಏನು ಚಲಾಯಿಸಬಾರ್ದು, ಅವ್ರಿಗೆ ಫ್ರೀಡಮ್ ಕೊಡಬೇಕು, ಅವ್ರ ಜೀವನ ನಡೆಸಬೇಕು, ಸುಮ್ಮನೆ ಅವ್ರ ಧರ್ಮ ನಿಭಾಯಿಸಿದ್ರೆ ಅನುಕೂಲ ಮಾಡ್ಕೊಡು, ನಾ ಅಡ್ವೈಸ್ ಮಾಡೋದು ಬಿಟ್ಬಿಡ್ಬೇಕು, ನಾ ಸೈಲೆಂಟ್ ಆಗಿ ದೇವರ ನಾಮನ ಹೇಳ್ಕೊಂತ ನಾ ಹೋಗ್ತಾ ಇರಬೇಕು ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಅತ್ತೆ ಸೊಸೆ ಜಗಳ ಸ್ಟಾರ್ಟ್. ಸೊ ನೀವು ಸೈಲೆಂಟ್ ಆಗ್ರಿ, ನೀವು ರೆಸ್ಪಾನ್ಸಿಬಲ್ ಆಗ್ರಿ, ಅವ ಮನೆ ಚೆನ್ನಾಗೇ ನಡೀತಾವೆ, ಸಂಬಂಧ ಚೆನ್ನಾಗಿರ್ತದೆ. ಇವತ್ತು ಸಂಬಂಧಗಳು ಹೋಗ್ತಾ ಇರೋದು ಗೊತ್ತಾಯ್ತಾ? ಓಕೆ, ಈ ಸಂಬಂಧ ಬೆಳೆಸ್ಬೇಕಂದ್ರೆ ಏನು ಮಾಡ್ಬೇಕು ಸರ್ ಅಂತಂದ್ರೆ ಸಿಂಪಲ್ ಒಂದಿದೆ. ಫಸ್ಟ್ ಸಂವಾದ ಮಾಡಬೇಕು. ಏನ್ ಮಾಡಬೇಕು? ಸಂವಾದ. ಸಂವಾದ, ವಾದ ಅಲ್ಲ. ವಾದ ವಿವಾದ. ಇವತ್ತು ಟಿವಿ ತುಂಬಾ ಏನಿದಾವೆ ಸರ್? ಮಾರ್ನಿಂಗ್ ಇಂದ ಸಾಯಂಕಾಲ ಮಟ್ಟ ಏನ್ ನೋಡ್ತೀರಾ? ಮನೆಯವ್ರದ್ದು 3 ಬಾಗಿಲು. ಹೌದಾ? ಪುಟ್ಟಗೌರಿ ಮದುವೆ, ಅವ್ರದ್ದು 2 ವರ್ಷ ಆಯ್ತು ಪ್ರೆಗ್ನೆಂಟ್ ಆಗಿ, ಮಗುನೇ ಬರ್ತಾ ಇಲ್ಲ ಇನ್ನು. ಅದೇ ಅಂತ ಮಗುವಲ್ಲಿ ನನಗೂ ನೋಡ್ಬೇಕಂತ ಇಚ್ಛೆ ಇದೆ, ಸುಮ್ಮನೆ ನೋಡೋದು. ಅದೇ ವಾದ ವಿವಾದಗಳು ಎಲ್ಲ, ಟಿವಿ ನ್ಯೂಸು, ಆಂಕರ್ಸು ಎಲ್ಲಾನು ನೋಡಿ. ನೀವ್ಯಾಕೆ ಹಿಂಗ್ ಮಾಡಿದ್ರಿ, ನಿಮ್ದೇನಾಯ್ತು, ನೀವು ಹೇಳಿ, ಅಲ್ಲ ರೀ ನೀವು ಕೂತ್ಕೊಳ್ಳಿ, ನೀವು ಹೇಳಿ. ಇದು ವಾದ ವಿವಾದ. ತಲೆಯಲ್ಲಿ ಏನಾಗ್ತಾ ಇದೆ? ವಾದ ವಿವಾದ ಆಗ್ತಾ ಇದ್ವಿ. ನನ್ ಸಂಬಂಧ ಬೆಳೆಯೋದಿಲ್ಲ ಸರ್. ನಮ್ಮನ್ನ ಎಂಗೇಜ್ ಇಟ್ಬಿಟ್ಟು ಸತತವಾಗಿ ಅದನ್ನ ಕೇಳಿಸ್ಕೊಂಡು ನೀನು ವಾದಕ್ಕೆ ಬೀಳ್ತೀಯ ಯಾವಾಗಲೂ. ಅದಕ್ಕೆ ಬಿಜೆಪಿ ಅವ್ರು ಕಂಡ್ರೆ ಕಾಂಗ್ರೆಸ್ನವ್ರಿಗೆ ಆಗಲ್ಲ, ಕಾಂಗ್ರೆಸ್ನವ್ರು ಕಂಡ್ರೆ ಬಿಜೆಪಿಗೆ ಆಗಲ್ಲ, ಈ ಧರ್ಮದವ್ರು ಕಂಡ್ರೆ ಆ ಧರ್ಮದವ್ರಿಗೆ ಆಗಲ್ಲ. ಯಾಕ್ರಿ? ಅದು ಮನುಷ್ಯ ಧರ್ಮ ಅಲ್ಲ. ಸುಮ್ಮನೆ ಸಂವಾದ ಮಾಡಿ. ಹೌದಾ? ಹೌದು, ನಿಮ್ಮ ಧರ್ಮದಲ್ಲಿ ಏನು ಹೇಳುತ್ತೆ ಹೇಳಿ. ಹೌದಾ? ಹಿಂಗೆ ಹೇಳುತ್ತಾವು, ಅದೇ ವಿಚಾರದಲ್ಲಿ ನಾವು ಹಿಂಗೆ ಹೇಳ್ತೇವೆ. ಹೌದಾ? ಇಬ್ಬರಿಗೂ ಒಂದು ಅನುಕೂಲ ಆಯ್ತು, ಗೋ. ಇಲ್ಲ, ನಮ್ದ ಕರೆಕ್ಟ್, ನೀನ್ ತಪ್ಪು. ವಾದದಲ್ಲಿ ಏನಿರುತ್ತೆ? ವಾದದಲ್ಲಿ ಏನಿರುತ್ತೆ ಸರ್? ಈಗೋ. ರೈಟ್, ಈಗೋ, ನಾನೇ ರೈಟ್. ಹೌದು, ಈಗೋನೇ ಇರುತ್ತೆ. ಆ ಈಗೋ ಏನ್ ಹೇಳುತ್ತೆ? ನಾನೇ ಕರೆಕ್ಟ್, ನೀ ತಪ್ಪು. ಮತ್ತಿಲ್ಲ, ವಾದದಲ್ಲಿ ಏನಿರುತ್ತೆ? ಐ ನೋ, ನನಗೆಲ್ಲ ಗೊತ್ತೈತಿ, ನಿನಗೇನು ಗೊತ್ತೈತಿ. ವಾದದಲ್ಲಿ ಏನಿರುತ್ತೆ? ಐ ವಿಲ್ ಶೋ ಯು, ನಾ ತೋರಿಸ್ತೇನೆ ನಿನ್ಗೆ ಏನಂತ, ನಾ ಏನಂತ ತೋರಿಸ್ತೇನೆ, ನಿನ್ ಬಿಡುದಿಲ್ಲ. ಐ ವಿಲ್ ಶೋ. ವಾದ. 4ನೇದೇನಪ್ಪ? ವಾದದಲ್ಲಿ ಐ ವಿಲ್ ವಿನ್. ನೀ ಹೆಂಗಾರ ಮಾಡಿ, ನಾನು ಐ ವಿಲ್ ವಿನ್, ನಾ ಗೆಲ್ತೇನೆ. ಅಲ್ಲಿ ಕೂತ್ಕೊಂಡಿದ್ದೆ ಎಲ್ಲ ಕೂತ್ಕೊಂಡಿರ್ತಾರ, ಅವ್ರು ಕೇಳಕ್ ಕೂತ್ಕೊಂಡಿರೋಂಗಿಲ್ಲ. ಗೊತ್ತಾಯ್ತಾ ಸರ್? ಇದು ವಾದ. ಯಾವುದೇ ನೀವು ಇಬ್ಬರು ಮಾತಾಡುವಾಗ ಇವೆಲ್ಲ ಇದ್ದು ಅಂದ್ರೆ, ಓಕೆ, ಈ ಮಕ್ಕಳ ಜೊತೆ ಮಾತಾಡುವಾಗ ವಾದಕ್ಕೆ ಬಿಡ್ಬೇಡಿ. ವಾದದಲ್ಲಿ ನನಗೆ ಗೊತ್ತೈತಿ, ನೀನು ಸಣ್ಣವಾದಿ, ನೀಗೇನ್ ತಿಳಿತೈತಿ, ನಾನು ತೋರಿಸ್ತೇನೆ ನಿನಗೆ, ಇವೆಲ್ಲ ಬರ್ತವೆ. ಸಂವಾದದಲ್ಲಿ ಏನ್ ಬರ್ತವೆ? ಸಂವಾದದಲ್ಲಿ ಓಕೆ, ವಿ ಮೇ ಬಿ ರೈಟ್, ಲೈಕ್ ಐ ಮೇ ಬಿ ರೈಟ್, ಐ ಮೇ ಬಿ ರೈಟ್, ನಾನೇ ಕರೆಕ್ಟ್ ಅಂತಿಲ್ಲ, ಐ ಮೇ ಬಿ ರೈಟ್. ರೈಟ್. ಎರಡನೇದೇನು ಅಂದ್ರೆ ಐ ನೋ ಅನ್ನೋದಿಲ್ಲ ಅಲ್ಲಿ. ಓಕೆ, ಲೆಟ್ ಅಸ್ ನೋ.
ಲೆಟ್ ಅಸ್ ನೋ, ಇಬ್ರು ಸೇರ್ಕೊಂಡು ನೋಡೋಣ. ಮೂರನೇದು ಐ ವಿಲ್ ಶೋ ಯು ಅನ್ನೋಂಗಿಲ್ಲ, ಲೆಟ್ ಸಿ, ಇಬ್ರು ಸೇರಿ ನೋಡೋಣ ಬಾ, ಏನಿದೆ ನೋಡೋಣ ಬಾ, ಬಾ ಮಗ ಕುತ್ಕೋ ಬಾ ನೋಡೋಣ, ನಿನಗೇನು ಅನ್ಸುತ್ತೆ ನಂಗೆ ಅನ್ಸುತ್ತೆ ನೋಡೋಣ, ಸಂವಾದ. ಏಯ್ ನಾನು ನಿಂಗೆ ತೋರಿಸ್ತೇನೆ, ನಿಂಗೆ ಗೊತ್ತಿಲ್ವಾ, ನಾನು ಸುಮ್ಮನೆ ಕತೆ ಕಾದಿರೋಲ್ಲ ಇಷ್ಟು ದಿವಸ, ಸುಮ್ಮನೆ ಹೇಳಿ ಕೇಳು, ನನಗೆಲ್ಲ ಗೊತ್ತಿದೆ. ಡನ್, ಇವ್ರ ವಾದ. ಯಾವಾಗ ವಾದ ಮಾಡ್ತಾನೆ ಮನುಷ್ಯ, ಇನ್ನೊಬ್ಬನು ಕಿವಿ ಮುಚ್ಕೊಂಡ್ಬಿಡ್ತಾನೆ. ನೀ ಭಾಳ ಎತ್ತರನವನು, ದಪ್ಪನವನು, ವಯಸ್ಸಿನವನಿದ್ದೆ ಅಂದರೆ ಸುಮ್ಮನೆ ನಿಂಗೆ ರೆಸ್ಪೆಕ್ಟ್ ಕೊಟ್ಟು ಸುಮ್ಮನೆ ಕುಂತಿರ್ತಾನ. ರೆಸ್ಪೆಕ್ಟ್ ಇರೋದಿಲ್ಲ, ಕೊಟ್ಟಂಗೆ ಮಾಡಿ ಕೂತ್ಕೊಳ್ತಾನೆ. ಗೊತ್ತಾಯ್ತಾ? ಆಯ್ತು ನಿನ್ನ ಮುಗಿಸರ ಆಮೇಲೆ ನೋಡೋಣ ಅಂತ ಹೇಳಿ ಆಲ್ರೆಡಿ ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಾ ಹಿಂಗೆ ಮಾಡೋದನ್ನ ಡಿಸೈಡ್ ಮಾಡಿಬಿಡ್ತಾನೆ. ನಿನ್ನ ಮಾತು ಕೇಳೋದಿಲ್ಲ ಅವನು. ಸಂವಾದದಲ್ಲಿ ಮಾತು ಕೇಳಿಸ್ಕೊಡ್ತಾರೆ. ರೈಟ್, ಐ ವಿಲ್ ವಿನ್ ಅಂತ ಇರುತ್ತೆ, ಇಲ್ಲಿ ಲೆಟ್ ಅಸ್ ವಿನ್ ಅಂತ ಇರುತ್ತೆ. ಇಬ್ರು ಸೇರ್ಕೊಂಡು ಗೆಲ್ಲೋಣ ಬಾ, ರೈಟ್, ಇಬ್ರು ಕೂಡ ಗೆಲ್ಲೋಣ ಬಾ. ಅಲ್ಟಿಮೇಟ್ಲಿ ವಿ ಶುಡ್ ಟುಗೆದರ್ ವಿನ್. ಸೊ ದಿಸ್ ಇಸ್ ವಾಟ್ ಈಸ್ ಸಂವಾದ, ದಿಸ್ ಇಸ್ ವಾದ. ಗೊತ್ತಾಯ್ತಾ? ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕಡೆ ವಾದ ನಡೆದಿದ್ದಾವೆ, ವಿವಾದ ನಡೆದಿದ್ದಾವೆ. ನೀವು ನಿಮ್ಮ ಮನೆಯಲ್ಲಿ ಸಂವಾದ ತುಂಬ, ಮನಸ್ಸಿನಲ್ಲಿ ಸಂವಾದ ತುಂಬ. ಯಾರಿಗೂ ನೀವು ಪ್ರೂವ್ ಮಾಡೋದು ಬೇಕಾಗಿಲ್ಲ. ಈಗ ನಾವೇ ದೊಡ್ಡವರು, ನೀವೇ ಸಣ್ಣವರು, ನಾ ಹಿಂಗೆ, ಹಿಂಗೆ, ನಮ್ಮ ಧರ್ಮ ಹಿಂಗೆ, ನಿಮ್ಮ ಧರ್ಮ ಬೇಕಾಗಿಲ್ಲ. ಸಂವಾದ ಮಾಡಿ, ಶಾಂತರಾಗಿ ಸಂವಾದ ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ. ರೈಟ್, ಓಕೆ. ಈಗ ಏನಾಗುತ್ತೆ ಸರ್ ಸಂವಾದದಿಂದ? ನೆಕ್ಸ್ಟ್ ಲಾಸ್ಟ್ 2 minutes ಐ ಕ್ಲೋಸ್ ದಿಸ್. ಸಂವಾದ ಮಾಡಿದ ತಕ್ಷಣ ಸಮ್ಮತಿ ಬರುತ್ತೆ. ಏನ್ ಬರುತ್ತೆ? ಸಮ್ಮತಿ, ಕನ್ಸೆನ್ಸಸ್. ಸಂವಾದದಿಂದ ಸಮ್ಮತಿ. ಯಾವಾಗ ಸಮ್ಮತಿ ಬರುತ್ತೆ, ಸಹಕಾರ ಬರುತ್ತೆ, ಕೋಆಪರೇಷನ್, ವಿ ಕೋಆಪರೇಟ್. ಯಾವಾಗ ಸಹಕಾರ ಬರುತ್ತೆ, ಈ ಸಹಕಾರ ಜೊತೆ ಸ್ವಲ್ಪ ಸಂಸ್ಕಾರ ಕೊಡಿಸ್ಬೇಕು. ಸಂಸ್ಕಾರ ಬೇಕೇ ಬೇಕು. ಇಲ್ಲಾಂದ್ರೆ ಇಬ್ರು ಟೆರರಿಸ್ಟು ಸಂವಾದ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಲ್ಲಿನೂ ಸಮ್ಮತಿ ಬರುತ್ತೆ, ಅಲ್ಲಿನೂ ಸಹಕಾರ ಬರುತ್ತೆ. ಬಟ್ ಸಂಸ್ಕಾರ ಇಲ್ಲ ಅಂದ್ರೆ ಇಬ್ರು ಸೇರಿ ಬಾಂಬ್ ಹಾಕ್ತಾರೆ. ಆಕ್ಚುಲಿ ಟೆರರಿಸ್ಟು, ನೆಗೆಟಿವ್ ಎಲ್ಲ ಗ್ಯಾಂಗ್ಸ್ ಏನಿದಾವೆ, ಕೆಟ್ಟವ್ರು ಏನಿದಾರಲ್ಲ, ಅವರೆಲ್ಲರೂ ಸಂವಾದ ಮಾಡ್ತಾ ಇದ್ದಾರೆ. ಇವ್ರೇನ್ ಜಾಣರು ಅಂತಿದ್ದೇವಲ್ಲ, ಅವರೆಲ್ಲ ವಾದದಲ್ಲಿ ಬಿದ್ದಿದ್ದಾರೆ. ಅದಕ್ಕೆ ದೇಶ ಹಾಳಾಗ್ತಾರೆ. ಸಂವಾದ ಮಾಡಿದ್ರೆ ಆಗುತ್ತೆ. ನಮ್ಮೊಳಗನೆ ಸರಿ ಇಲ್ಲ ಇವತ್ತು. ಗೊತ್ತಾಯ್ತಾ? ರೈಟ್. ಸೊ ಸಂಸ್ಕಾರ, ಈ ಸಂಸ್ಕಾರ ಬರೇ ಸಂಸ್ಕಾರ ಇದ್ರೆ ಸಾಲೋದಿಲ್ಲ, ಸಾಹಸ ಬೇಕು. ಆಯ್ತು, ಗೊತ್ತಾಯ್ತು, ಸಂವಾದ ಮಾಡಿದ್ವಿ ನಾವಿಬ್ರು, ನಾನು ಮೇಡಮಿಗೆ ಏನೋ ಒಂದು ಡಿಸ್ಕಷನ್ ಮಾಡಿದ್ವಿ, ಹಿಂಗಾಗ್ಬೇಕ್ರಿ, ಮುಂದೆ ಸಮ್ಮತಿ ಬಂತು, ಸಹಕಾರ ಬಂತು, ಇಬ್ಬರದು ಸಂಸ್ಕಾರ ಚೆನ್ನಾಗಿದೆ. ಬಟ್ ಇಬ್ಬರಿಗೂ ಧೈರ್ಯ ಇಲ್ಲ. ನಾವು ಹೋಗಿ ಸರ್ಗೆ ಏನೋ ಒಂದು ಹೇಳ್ಬೇಕಾಗಿದೆ, ಇಲ್ಲ ಸರ್ ನೀವು ಮಾಡೋದು ಸರಿ ಇಲ್ಲ ಸರ್, ಯಾಕೋ ನಿಮ್ಮಿಂದ ಬಹಳ ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳೋದಿದೆ ಇಬ್ರು ಸೇರ್ಕೊಂಡು. ಬಟ್ ಹೇಳಲಿಕ್ಕೆ ಧೈರ್ಯ ಇಲ್ಲ. ಇಂಥವ್ರು ಬಹಳ ಜನ ಇದ್ದಾರೆ ದೇಶದಲ್ಲಿ. ಅದಕ್ಕೆ ಸರ್ ಯಾವಾಗ ಕೃಷ್ಣ ಕಾಲಿಂಗ್ ಇದೆಲ್ಲ ಮಕ್ಕಳಲ್ಲಿ ಸರ್ ಧೈರ್ಯ ತುಂಬಿ, ಧೈರ್ಯವಂತರ ಕತೆ ಹೇಳಿ ಅವ್ರಿಗೆ. ಗೊತ್ತಾಯ್ತಾ? ಸುಮ್ಮನೆ ಹೇಡಿಗಳನ್ನು ಮಾಡಬೇಡಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕವರ್ಡ್ಸ್ ಮಾಡಬೇಡಿ ಅಂತ ಹೇಳಿ. ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಇಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಧೈರ್ಯವಂತರು ಮಾಡಬೇಕು. ಇವತ್ತು ಸಾಹಸ ಇಲ್ಲ, ಸಂಸ್ಕಾರನೂ ಇಲ್ಲ, ಸಾಹಸನೂ ಇಲ್ಲ, ಸಂವಾದ ಅಂತೂ ಇಲ್ಲೇ ಇಲ್ಲ. ಸಮ್ಮತಿ ಎಲ್ಲಿಂದ ಬರುತ್ತೆ ಸರ್? ದಿನ ಹೊಡೆದಾಡಿ ಸಾಯ್ತಾ ಇರೋದು. ಗೊತ್ತಾಯ್ತಾ? ಇದು ಯಾವಾಗ ಅಷ್ಟು ಬರ್ತವೆ. ಮಕ್ಕಳಲ್ಲಿ ನೀವು ಕಲಿಸ್ಬೇಕಾಗಿದೆಯೋ ಆಯ್ತು, ಸಂವಾದದಿಂದ ಜೀವನ ಹೆಂಗ್ ಮಾಡಬೇಕು, ಸಮ್ಮತಿ ಹೆಂಗ್ ಬರಬೇಕು, ಆಮೇಲೆ ಸಹಕಾರ ಅಂದ್ರೆ ಏನು ಇದು ತಿಳಿಸ್ಕೊಡ್ಬೇಕು. ಅಟ್ ದ ಸೇಮ್ ಸಂಸ್ಕಾರ, ಸಾಹಸ ಇದಿದ್ದಾಗ ಏನಾಗುತ್ತೆ ಗೊತ್ತಾಗಿದ್ರೆ, ದೆನ್ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರುತ್ತೆ, ಸಂತೃಪ್ತಿ ಬರುತ್ತೆ, ದೆನ್ ಸಂತೋಷ ಬರುತ್ತೆ. 3 ಬಹಳ ಇಂಪಾರ್ಟೆಂಟ್ ಜೀವನ. ಸಮೃದ್ಧಿ, ಸಂಪತ್ತು ಅಲ್ಲ, ಸಮೃದ್ಧಿ. ಸಮೃದ್ಧಿ ಅಂದ್ರೆ ಒಳಗಡೆ ಇರೋದು. ನಿನ್ನ ಕಡೆ 100 ಕೋಟಿ ರೂಪಾಯಿ ಇದೆ, ದೊಡ್ಡ ಕಾರ್ ಇದೆ, ಅಲ್ಲ ಅಲ್ಲಿ ಒಂದು ಮಗು ಹೊಟ್ಟೆ ಹಸಿದು ಬಿದ್ದು ಓಡಾಡ್ತಾ ಇದೆ, ನಿನ್ನ ಕೈಯಲ್ಲಿ ಒಂದು ಬರ್ಗರ್ ಇದೆ, ತಿನ್ಬೇಕು ಅಂತ ವೇಟ್ ಮಾಡ್ತಾ ಇದೆಯಾ, ಕಿಟಕಿಯಿಂದ ನೋಡ್ತಾ ಇದ್ರು ಅಳ್ತಾ ಇದೆ, ಗೊತ್ತಾಯ್ತಾ? ಆದ್ರೂ ನೀ ಕದ ಹಾಕೊಂಡು ಹೋದಿ ಅಂದ್ರೆ ನಿನ್ನಂತ ಬಡವನೇ ಯಾರು? ಹೌದಾ? ಅದನ್ನ ಕದ ತೆಗೆದು ಅದಕ್ಕೆ ಹೋಗಿ ತಿನ್ಲೇ ಮಗ, ತಿಂದು ಒಂದು ನೀರು ಕುಡಿಸಿ ಅದ್ರ ಕಣ್ಣಲ್ಲಿ ಆ ಪ್ರೀತಿ ನೋಡಿ ಅದನ್ನ ಸುಖ ನೋಡಿದ್ರೆ ನಿನ್ನಂತ ಸೌಕಾರ ಯಾರಿಲ್ಲ. ಗೊತ್ತಾಯ್ತಾ? ಅದು ಬಡತನ, ಮಾನಸಿಕ ಬಡತನ ಬಹಳ ಇದೆ ಇವತ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದೇ ಮಾನಸಿಕ ಬಡತನ ಇದೆ. ಅದಕ್ಕೆ ಈ ಜಗತ್ತು ಬಡತನ ಆಗ್ತಾರೆ. ಬಹಳ ಬಡವರು ಇದ್ದವರು ಮಾನಸಿಕವಾಗಿ ಶ್ರೀಮಂತರಿದ್ದಾರೆ. ಏನು ಅಂಡರ್ಸ್ಟ್ಯಾಂಡ್? ಸೊ ಮಕ್ಕಳಲ್ಲಿ ಅವನ್ನೆಲ್ಲ ಕಲಿಸ್ಬೇಕು. ಅದು ಸಮೃದ್ಧಿ, ಸಂತೃಪ್ತಿ ಮತ್ತು ಸಂತೋಷ ಇದ್ದಾಗ ಜೀವನದಲ್ಲಿ ಸಮಾಧಾನ ಇರುತ್ತೆ. ಹೌದಾ? ಈ ಸಮಾಧಾನ ಬರೋದಕ್ಕೇನೆ ಇಷ್ಟೆಲ್ಲ ಮಾಡ್ತಾರೆ. ಏನು ಅಂಡರ್ಸ್ಟ್ಯಾಂಡ್? ಈ ಸಮಾಧಾನ ಎಲ್ಲಿಂದ ಬರುತ್ತೆ ಅಂದ್ರೆ ಸಂವಾದದಿಂದ ಬರುತ್ತೆ. ಯಾವಾಗ ಸಮಾಧಾನದಿಂದ ಇರ್ತೀಯಾ ಅವಾಗ ನಿನ್ನ ಸಂಬಂಧಗಳು ಚೆನ್ನಾಗಿ ಬೆಳೀತವೆ. ಸಂಬಂಧದಲ್ಲಿದ್ರೆ ಒಳ್ಳೆ ಪ್ರೀತಿ ವಾತ್ಸಲ್ಯ ಇರುತ್ತೆ, ಬ್ಯೂಟಿಫುಲ್ ಲೈಫ್. ಇಲ್ಲ ಅಂದ್ರೆ ವಿ ಜಸ್ಟ್ ಕೊಲ್ಲಾಪ್ಸ್ ಎವ್ರಿ ಡೇ.
ಗೊತ್ತಾಯ್ತಾ? ಇದು ಅಪ್ಪ ಭಾರತ ಅಂದರೆ ಇದು, ಗೊತ್ತಾಯ್ತಾ? ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಮಾಡಿದ್ರು, ಯಾವುದೇ ಸಂಸ್ಥೆಗಳಿರಲಿ ಏನೇ ಇರಲಿ, ಇದರಲ್ಲಿ ಒಂದು ಮಿಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಅವರು, ಗೊತ್ತಾಯ್ತಾ? ದೆನ್ ಅವ್ರು ವಾದಕ್ಕೆ ಬೀಳ್ತಾರೆ. This world is not to prove yourself that you are great. People will know that you are great. Your world is only to have good intent, have good content, and just perform, forget it, don't get attached, fall in love, come back. ಮನೆಯಲ್ಲಿ ಇವನ್ನೆಲ್ಲ ತೊಗೊಂಬನ್ನಿ ಸರ್, ಇದೆಲ್ಲ ಸೇರಿಸಿ ನೀವು ಕೊಟ್ರಿ ಅಂದರೆ ಈ ಪ್ರತಿಯೊಂದು ಶಬ್ದವನ್ನು ವಿಚಾರ ಮಾಡಿ. ಸಂವಾದ ಅಂದ್ರೇನು, ಸಮ್ಮತಿ ಅಂದ್ರೇನು, ಸಹಕಾರ ಅಂದ್ರೇನು, ಸಂಸ್ಕಾರ ಅಂದ್ರೇನು, ಸಾಹಸ ಅಂದ್ರೇನು, ಇವು 5 ಕಲಿಸಿ ಅಪ್ಪ, ಮಕ್ಕಳು ಏನಾದರೂ ಮಾಡ್ತಾರೆ ಜಗತ್ತಿನಲ್ಲಿ. ದೇ ಕ್ಯಾನ್ ಡೂ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಈವನ್ ವಿತೌಟ್ ಗೋಯಿಂಗ್ ಟು ಸ್ಕೂಲ್ ದೇ ಕ್ಯಾನ್ ಕ್ರಿಯೇಟ್ ಅ ಬಿಗ್ ಕಂಪ್ನಿ ಫಾರ್. ಗೊತ್ತಾಯ್ತು? ಇವನಷ್ಟನ್ನು ಕಲಿಸ್ತಾ ಇಲ್ಲ, ಯಾಕಂದರೆ ಇವೆಲ್ಲ ಅಂತರಂಗದ ವಿಷಯಗಳು. ನಮ್ಮ ಸ್ಕೂಲು ಕಾಲೇಜಿನಲ್ಲಿ ಭಾರತ ಅಂತ ಹೇಳ್ತೇವೆ, ಭಾರತದಲ್ಲಿ ಅಂತರಂಗದ ವಿಷಯಗಳನ್ನು ಏನು ಕಲಿಸ್ತಾ ಇಲ್ಲ, ಬಹಿರಂಗದ ವಿಷಯಗಳನ್ನು ಅಷ್ಟೇ ಕಲಿಸೋದ್ರಿಂದ ಮಕ್ಕಳು ಒಳಗಡೆ ಪೊಳ್ಳಾಗಿದ್ದಾರೆ, ಹೊರಗಡೆ ಏನು ಭಾರಿ ತೋರಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ ಮಕ್ಕಳು ಹಂಗಾಗಬಾರ್ದು ಅಂದರೆ ನಾವು ಸ್ವಲ್ಪ ಜಾಗೃತ ಆಗಬೇಕು, ಎಷ್ಟು ಸಾಧ್ಯ ಐತಿ ಅಷ್ಟು ಇಂಪ್ಲಿಮೆಂಟ್ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಎನಿ ಕ್ವಶನ್ಸ್ ನಾ ವಿ ಕ್ಯಾನ್ ಕ್ಲೋಸ್ ಇಟ್.